ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಆಪರೇಷನ್ ಸಿಂಧೂರ್ ವೇಳೆ ಹುತಾತ್ಮರಾದ ನಮ್ಮ ಯೋಧರ ಹೆಸರುಗಳನ್ನ ಭಾರತ ಸರ್ಕಾರ ಮೊದಲ ಬಾರಿಗೆ ಅಫಿಷಿಯಲ್ ಆಗಿ ರಿವೀಲ್ ಮಾಡಿದೆ. ಇಲ್ಲಿವರೆಗೆ ಈ 4 ದಿನಗಳ ಕದನದಲ್ಲಿ ನಮ್ಮ ಕಡೆ ಆದ ಪ್ರಾಣಹಾನಿ ಬಗ್ಗೆ ಸರ್ಕಾರ ಎಲ್ಲೂ ಹೇಳಿರಲಿಲ್ಲ. ಆದ್ರೀಗ ನವದೆಹಲಿಯ ನ್ಯಾಷನಲ್ ವಾರ್ ಮೆಮೋರಿಯಲ್ ಅಂದ್ರೆ ರಾಷ್ಟ್ರೀಯ ಯುದ್ಧ ಸ್ಮಾರಕದ ವೆಬ್ಸೈಟ್ ನಲ್ಲಿರೋ ರೋಲ್ ಆಫ್ ಆನರ್ ಲಿಸ್ಟ್ ನಲ್ಲಿ ಈ 6 ಜನರ ಹೆಸರನ್ನ ಪಬ್ಲಿಸೈಸ್ ಮಾಡಲಾಗಿದೆ. ಜೊತೆಗೆ 2019ರಲ್ಲಿ ಉದ್ಘಾಟನೆ ಆಗಿದ್ದ ಇಂಡಿಯಾ ಗೇಟ್ ಹತ್ರ ಇರೋ ಯುದ್ಧ ಸ್ಮಾರಕದಲ್ಲಿ 2025ರ ವಿಭಾಗದಲ್ಲಿ ಅವರ ಹೆಸರುಗಳನ್ನ ಕೆತ್ತಲಾಗಿದೆ. ಆ 6 ಹುತಾತ್ಮರು ಯಾರು ಅಂದ್ರೆ 10ನೇ ಇನ್ಫೆಂಟ್ರಿ ಬ್ರಿಗೇಡ್ ನ ಸುಬೇದಾರ್ ಮೇಜರ್ ಪವನ್ ಕುಮಾರ್, 4ನೇ ಜಮ್ಮು ಕಾಶ್ಮೀರ್ ಲೈಟ್ ಇನ್ಫೆಂಟ್ರಿಯ ರೈಫಲ್ ಮ್ಯಾನ್ ಸುನಿಲ್ ಕುಮಾರ್, 5ನೇ ಫೀಲ್ಡ್ ರೆಜಿಮೆಂಟ್ ನ ಲ್ಯಾನ್ಸ್ ನಾಯಕ್ ದಿನೇಶ್ ಕುಮಾರ್, 851ನೇ ಲೈಟ್ ರೆಜಿಮೆಂಟ್ ನ ಏವಿಯೇಷನ್ ಟೆಕ್ನಿಷಿಯನ್ ಮುರಳಿ ನಾಯಕ್, 237ನೇ ಫೀಲ್ಡ್ ವರ್ಕ್ಶಾಪ್ ಕಂಪನಿಯ ಹವಾಲ್ದಾರ್ ಸುನಿಲ್ ಕುಮಾರ್ ಸಿಂಗ್ ಇದ್ದಾರೆ. ಹಾಗೆ 39ನೇ ವಿಂಗ್ ನ ಸಾರ್ಜೆಂಟ್ ಸುರೇಂದ್ರ ಕುಮಾರ್ ಕೂಡ ಸೇರಿದ್ದಾರೆ. ಇದರಲ್ಲಿ ಸುನಿಲ್ ಕುಮಾರ್ ಅವರಿಗೆ ವೀರ ಚಕ್ರ ಮತ್ತು ಸುರೇಂದ್ರ ಕುಮಾರ್ ಅವರಿಗೆ ವಾಯುಸೇನಾ ಮೆಡಲ್ ಕೂಡ ಸಿಕ್ಕಿದೆ. ಈ ಯುದ್ಧದಲ್ಲಿ ಭಾರತದ 40ರಿಂದ 50 ಸೈನಿಕರನ್ನ ಹತ್ಯೆ ಮಾಡಿದೀವಿ ಅಂತ ಪಾಕಿಸ್ತಾನ ಹೇಳ್ಕೊಂಡಿತ್ತು. ನಮ್ ಕಡೆ 11 ಸೈನಿಕರು ಮೃತಪಟ್ಟಿದ್ದಾರೆ ಅಂತ ಅವರ ಸರ್ಕಾರ ಕ್ಲೇಮ್ ಮಾಡ್ಕೊಳ್ತಿತ್ತು. ಆದ್ರೆ ಹುತಾತ್ಮರಿಗೆ ಗೌರವ ಕೊಡುವಾಗ ಪಾಕ್ ಪಡೆ 130ಕ್ಕೂ ಅಧಿಕ ಸೈನಿಕರು ಸತ್ತಿದ್ದನ್ನ ನಿಧಾನಕ್ಕೆ ಬಾಯ್ಬಿಟ್ಟಿದ್ದ ಆಮೇಲೆ ಒಪ್ಕೊಂಡಿತ್ತು ಇಂಡೈರೆಕ್ಟ್ ಆಗಿ. ಏನು, ಭಾರತ ಮತ್ತು ಪಾಕಿಸ್ತಾನ ಸೀಕ್ರೆಟ್ ಆಗಿ ಮಾತುಕತೆ ನಡೆಸ್ತಿವೆ. ಟ್ರ್ಯಾಕ್ ಟು ಬಿ ಈ ತರದೆಲ್ಲ ಮಾತುಕತೆ ಆಗ್ತಿದೆ ಅನ್ನೋ ರಿಪೋರ್ಟ್ಸ್ ಇದೆವಲ್ಲ. ಈ ವಾರ ಕೊಲಂಬೋ ಮತ್ತು ಬ್ಯಾಂಕಾಕ್ ನಲ್ಲಿ ಮತ್ತೆ ಈ ಟ್ರ್ಯಾಕ್ 2 ಮಾತುಕತೆ ನಡೆದಿದೆ ಅಂತ ಹೇಳಿ ಇಂಟರ್ನ್ಯಾಷನಲ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಟ್ರ್ಯಾಕ್ 2 ಅಂದ್ರೆ ಇದರಲ್ಲಿ ಸರ್ಕಾರದ ಅಧಿಕಾರಿಗಳು ನೇರವಾಗಿ ಪಾಲ್ಗೊಳ್ಳಲ್ಲ. ರಿಟೈರ್ಡ್ ಆರ್ಮಿ ಆಫೀಸರ್ಸ್, ಮಾಜಿ ರಾಯಭಾರಿಗಳು, ಮೀಡಿಯಾದವರು, ಚಿಂತಕರು ಸೇರಿ ಅವರ ಹಂತದಲ್ಲಿ ಮಾತುಕತೆ ನಡೆಸಲಾಗುತ್ತೆ. ಕ್ರೈಸಿಸ್ ಟೈಮ್ ನಲ್ಲಿ ಹೇಗೆ ಮಾತುಕತೆ ನಡೆಸಬೇಕು ಮತ್ತು ಪರಿಸ್ಥಿತಿ ಕೈಮೀರದಂತೆ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಬ್ಯಾಂಕಾಕ್ ನಲ್ಲಿ ಚರ್ಚೆ ಮಾಡಿದ್ದಾರೆ. ಇದರ ಜೊತೆಗೆ ಭಯೋತ್ಪಾದನೆ ಮತ್ತು ನೀರಿನ ಸಮಸ್ಯೆಗಳ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ಈ ಹಿಂದೆ ಕತರ್ನ ದೋಹಾದಲ್ಲೂ ಕೂಡ ಟ್ರ್ಯಾಕ್ 2 ಹಂತದ ಮಾತುಕತೆಯಾಗಿತ್ತು ಅನ್ನೋ ರಿಪೋರ್ಟ್ಸ್ ಬಂದಿದ್ವು. ಸರಣಿ ಭೂಕಂಪ ಕಂಡಿರೋ ವೆನೆಜುವೆಲಾದಲ್ಲಿ ಸಾವಿನ ಸಂಖ್ಯೆ 235ರ ಗಡಿ ದಾಟಿದೆ. ಅಲ್ಲಿನ ಸರ್ಕಾರವೇ ಬಗ್ಗೆ ಅಧಿಕೃತ ಮಾಹಿತಿ ಕೊಟ್ಟಿದೆ. ಮೊದಲು 10,000ದಿಂದ 1,00,000ದವರೆಗೂ ಸಾವಾಗಿರಬಹುದು ಅಂತ ಅಮೆರಿಕದ ಜಿಯೋಲಾಜಿಕಲ್ ಸರ್ವೆ ಅಂದಾಜು ಮಾಡಿತ್ತು. ಆದರೆ ಸದ್ಯಕ್ಕೆ ಇಷ್ಟು ಜನರ ಸಾವು ಕನ್ಫರ್ಮ್ ಆಗಿದೆ ಅಂತ ವೆನೆಜುವೆಲಾ ಹೇಳಿದೆ. ಇದುವರೆಗೂ 4,300ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಸಾವಿರಾರು ಜನ ಕಟ್ಟಡಗಳ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರನ್ನ ಇನ್ನೂ ರಕ್ಷಣೆ ಮಾಡೋ ಕೆಲಸ ನಡೀತಾ ಇದೆ. ಅತ್ತ ರಾಜಧಾನಿ ಕಾರಕಸ್ನ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಭಾರಿ ಹಾನಿಯಾಗಿದೆ. ಹೀಗಾಗಿ ವಿಮಾನ ಹಾರಾಟ ಸಂಪೂರ್ಣ ಬಂದ್ ಆಗಿದೆ. ಶಾಲೆಗಳಿಗೆ ರಜೆ ಘೋಷಿಸಿ ಆ ಕಟ್ಟಡಗಳನ್ನೇ ಈಗ ನಿರಾಶ್ರಿತರ ಕೇಂದ್ರಗಳನ್ನಾಗಿ ಮಾಡಲಾಗ್ತಾ ಇದೆ. ವೆನೆಜುವೆಲಾ ಜನರ ನೆರವಿಗೆ ಸಾಕಷ್ಟು ದೇಶಗಳು ಧಾವಿಸಿವೆ. ಈಗ ಆಲ್ರೆಡಿ ಅಮೆರಿಕ ಮತ್ತು ಮೆಕ್ಸಿಕೋದಿಂದ ರಕ್ಷಣಾ ಪಡೆಗಳು, ವೈದ್ಯಕೀಯ ತಂಡಗಳನ್ನ ರವಾನೆ ಮಾಡಲಾಗಿದೆ. ಅತ್ತ ಪರಿಹಾರ ಸಾಮಗ್ರಿ ಹಾಗೂ ಸಿಬ್ಬಂದಿಯನ್ನ ಸಾಗಿಸೋಕೆ 6 ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನಗಳನ್ನ ಕಳಿಸ್ಕೊಡೋಕೆ ಜರ್ಮನಿ ಮುಂದಾಗಿದೆ. ಇತ್ತ ಫ್ರಾನ್ಸ್ ಕೂಡ ರಕ್ಷಣಾ ಕಾರ್ಯಾಚರಣೆಗೆ ಅಗತ್ಯ ಸಹಾಯ ಮಾಡ್ತೀವಿ ಅಂತ ಹೇಳಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂತಾಪ ಸೂಚಿಸಿದ್ರು. ವೆನೆಜುವೆಲಾಗೆ ಎಲ್ಲ ರೀತಿಯ ನೆರವನ್ನ ಕೊಡೋದಾಗಿ ಹೇಳಿದ್ರು. ಇದಕ್ಕೆ ವೆನೆಜುವೆಲಾ ಭಾರತಕ್ಕೆ ಧನ್ಯವಾದ ಹೇಳಿದೆ. ಇನ್ನು ಈ ದುರಂತದ ನಡುವೆ ಗೂಗಲ್ನ ಟೆಕ್ನಾಲಜಿ ಹಲವರ ಜೀವ ಉಳಿಸಿದೆ. ಗೂಗಲ್ ತನ್ನ ಆಂಡ್ರಾಯ್ಡ್ ಅರ್ಥ್ ಕ್ವೇಕ್ ಅಲರ್ಟ್ ಸಿಸ್ಟಮ್ ಮೂಲಕ ಜನರಿಗೆ ಭೂಕಂಪಕ್ಕೂ ಕೆಲವೇ ನಿಮಿಷಗಳ ಮುನ್ನ ಮೊಬೈಲ್ನಲ್ಲಿ ಎಚ್ಚರಿಕೆ ಸಂದೇಶವನ್ನ ರವಾನಿಸಿದೆ. ಇದರಿಂದ ಅಲರ್ಟ್ ಆದ ಹಲವರು ಹೊರಗೋಡು ಬಂದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಟೆಲಿಕಾಂ ಸಂಪರ್ಕ ಕಡಿತಗೊಂಡಿರುವ ಸಂತ್ರಸ್ತರಿಗೆ ಮಸ್ಕ್ ಒಡೆತನದ ಸ್ಟಾರ್ಲಿಂಕ್ 1 ತಿಂಗಳ ಕಾಲ ಫ್ರೀ ಇಂಟರ್ನೆಟ್ ಸೇವೆ ಘೋಷಿಸಿದೆ. ಏನೋ ಕೆನಡಾದ ಗುಪ್ತಚರ ಸಂಸ್ಥೆ CSIS ಅಥವಾ ಕೆನೇಡಿಯನ್ ಸೆಕ್ಯೂರಿಟಿ ಇಂಟೆಲಿಜೆನ್ಸ್ ಸರ್ವಿಸಸ್ 41 ವರ್ಷಗಳ ಬಳಿಕ ದೊಡ್ಡ ಸತ್ಯವೊಂದನ್ನು ಒಪ್ಪಿಕೊಂಡಿದೆ. 1985ರಲ್ಲಿ ನಡೆದ ಕನಿಷ್ಕ ವಿಮಾನ ಸ್ಫೋಟದ ಹಿಂದೆ ಕೆನಡಾದ ಖಲಿಸ್ತಾನಿ ಉಗ್ರರ ಕೈವಾಡ ಇತ್ತು ಅಂತ ಕೆನಡಾ ಘೋಷಿಸಿದೆ. 1985ರ ಜೂನ್ 23ನೇ ತಾರೀಕು ಕೆನಡಾದಿಂದ ದಿಲ್ಲಿಗೆ ಬರ್ತಾ ಇದ್ದ ಏರ್ ಇಂಡಿಯಾ ಫ್ಲೈಟ್ 182 ವಿಮಾನದಲ್ಲಿ ಉಗ್ರರು ಲಗೇಜ್ನಲ್ಲಿ ಸ್ಫೋಟಕ ಇಟ್ಟಿದ್ರು. ಪರಿಣಾಮ ಐರ್ಲೆಂಡ್ ಕರಾವಳಿ ಹತ್ರ ಆಕಾಶದ ಮೇಲೆ ವಿಮಾನ ಸ್ಫೋಟ ಆಗಿತ್ತು. 329 ಜನ ಪ್ರಾಣ ಕಳ್ಕೊಂಡಿದ್ರು. ಇದರಲ್ಲಿ 268 ಜನ ಕೆನಡಾ ಪ್ರಜೆಗಳಾದ್ರೆ 24 ಜನ ಭಾರತೀಯರಾಗಿದ್ರು. 1984ರ ಆಪರೇಷನ್ ಬ್ಲೂ ಸ್ಟಾರ್ಗೆ ಪ್ರತಿಕಾರವಾಗಿ ಈ ಕೃತ್ಯ ಮಾಡಿದೀವಿ ಅಂತ ಖಲಿಸ್ತಾನಿ ಉಗ್ರರು ಘೋಷಿಸಿದ್ರು. ಆದ್ರೆ ಕೆನಡಾ ಮಾತ್ರ ಈ ವಿಚಾರದಲ್ಲಿ ಖಲಿಸ್ತಾನಿಗಳನ್ನ ಬ್ಲೇಮ್ ಮಾಡೋಕೆ ಹೋಗ್ತಾ ಇರಲಿಲ್ಲ. ಅಧಿಕಾರಕ್ಕೆ ಬಂದವರೆಲ್ಲ ಸಿಕ್ಕರ ವೋಟ್ ಹೋಗುತ್ತೆ, ಖಲಿಸ್ತಾನಿಗಳು ಮುನಿಸ್ಕೊಳ್ತಾರೆ ಅಂತ ಹೇಳಿ ಇದನ್ನ ಹೆಚ್ಚು ಖಂಡಿಸ್ತಾ ಇರಲಿಲ್ಲ. ಹಾಗೆ ನೋಡಿದ್ರೆ ಕೆನಡಾದ ಕೋರ್ಟ್ಗಳು ಕೂಡ ನಮ್ಮ ಕೆನಡಾದವರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳೋಕೆ ಸಾಕ್ಷ್ಯ ಇಲ್ಲ ಅಂತ ಹೇಳ್ತಿದ್ರು. ಆದ್ರೀಗ 41ನೇ ವರ್ಷದ ಶ್ರದ್ಧಾಂಜಲಿ ದಿನ ಕೆನಡಾ ಗುಪ್ತಚರ ಸಂಸ್ಥೆ ಇದನ್ನ ಪೋಸ್ಟ್ ಮಾಡಿದೆ. 1985ರ ಜೂನ್ 23ನೇ ತಾರೀಕು ಕೆನಡಾದಲ್ಲಿದ್ದ ಖಲಿಸ್ತಾನಿ ಉಗ್ರರು ಸ್ಫೋಟಕ ಇಟ್ಟು ವಿಮಾನ ಸ್ಫೋಟಗೊಂಡಿತ್ತು ಅಂತ ಕೆನಡಾ ಇತಿಹಾಸದಲ್ಲೇ ನಡೆದ ಅತಿ ಭೀಕರ ಉಗ್ರ ದಾಳಿ ಅಂತ ಸ್ಪಷ್ಟವಾಗಿ ಅವರು ಅದನ್ನ ಒಪ್ಕೊಂಡಿದ್ದಾರೆ.
ಘೋಷಿಸಿದ್ದಾರೆ. ಇದೇ ವೇಳೆ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಕೂಡ ದಾಳಿಯನ್ನ ಖಂಡಿಸಿದ್ದಾರೆ. ಹಾಗೆ ಭಯೋತ್ಪಾದನೆ ವಿರುದ್ಧ ಕೆನಡಾ ಕಠಿಣ ನಿಲುವನ್ನ ಹೊಂದಿದೆ ಅಂತ ಹೇಳಿದ್ದಾರೆ. ಈ ಮೂಲಕ ಕೆನಡಾದಲ್ಲೂ ಕೂಡ ಉಗ್ರರಿದ್ರು ಮತ್ತು ಈಗಲೂ ಕೂಡ ಇದ್ದಾರೆ ಅನ್ನೋದನ್ನ, ಖಲಿಸ್ತಾನಿಗಳು ದೊಡ್ಡ ಪ್ರಾಬ್ಲಮ್ ಅನ್ನೋದನ್ನ ಕೆನಡಾ ಒಪ್ಕೊಂಡಿದೆ. ಅಗೇನ್ ಇದರಲ್ಲಿ NSA ಅಜಿತ್ ದೋವಲ್ ಅವರ ಪ್ರಯತ್ನವನ್ನ ಮರೆಯಕ್ಕಾಗಲ್ಲ. ಈ ಆಪರೇಷನ್ ಕೆನಡಾವನ್ನ ಬದಲಾಯಿಸೋ ಹಿಂದೆ ದೋವಲ್ರ ಪಾತ್ರ ತುಂಬಾ ಇದೆ. ಇವರು ಕೆನಡಾ ಇಂಟೆಲಿಜೆನ್ಸ್ ಚೀಫ್ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಗಳನ್ನ ಮಾಡ್ತಿದ್ದಾರೆ. ಕೆನಡಾ ಸರ್ಕಾರ ಕೂಡ ಈ ಹಿಂದಿನ ತುರುಡು ಸರ್ಕಾರದ ರೀತಿ ಭಾರತ ವಿರೋಧಿ ಅಲ್ಲ. ಮಾರ್ಕ್ ಕಾರ್ನಿ ಸರ್ಕಾರ, ಈಗಿನ ಸರ್ಕಾರ ಒಳ್ಳೆ ಸಂಬಂಧಕ್ಕೆ ಟ್ರೈ ಮಾಡ್ತಿದ್ದಾರೆ. ಎಲ್ಲದರ ಪರಿಣಾಮ ಕನಿಷ್ಕ ಬಾಂಬಿಂಗ್ ನ ಸತ್ಯವನ್ನ ಕೆನಡಾ ಕಡೆಗೂ ಕೂಡ ಒಪ್ಕೊಂಡಿದೆ. ಇನ್ನು ಭಾರತದ ರಕ್ಷಣಾ ವಲಯದಲ್ಲಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗಿದೆ. ಸಂಪೂರ್ಣ ಸ್ವದೇಶಿ ನಿರ್ಮಿತ ನೇತ್ರ ಏರ್ಬೋರ್ನ್ ಅರ್ಲಿ ವಾರ್ನಿಂಗ್ ಅಂಡ್ ಕಂಟ್ರೋಲ್ AEW&C ಸಿಸ್ಟಮ್ಗೆ ಫೈನಲ್ ಆಪರೇಷನಲ್ ಕ್ಲಿಯರೆನ್ಸ್ ಸಿಕ್ಕಿದೆ. FOC ಗುರುವಾರ ಬೆಂಗಳೂರಿನ ಸೆಂಟರ್ ಫಾರ್ ಏರ್ಬೋರ್ನ್ ಸಿಸ್ಟಮ್ಸ್ CABS ನಲ್ಲಿ ಪ್ರೋಗ್ರಾಂ ಇತ್ತು. ಇದರಲ್ಲಿ ಪಾಲ್ಗೊಂಡಿದ್ದ ವಾಯುಪಡೆ ಉಪ ಮುಖ್ಯಸ್ಥ ಏರ್ ಮಾರ್ಷಲ್ AK ಭಾರತಿ ಈ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಏರ್ಬೋರ್ನ್ ಅರ್ಲಿ ವಾರ್ನಿಂಗ್ ಅಂದ್ರೆ ಆಕಾಶದಲ್ಲಿ ಹಾರಾಡೋ ರೆಡಾರ್ ಇದ್ದ ಹಾಗೆ. ಇದನ್ನ ಐ ಇನ್ ದಿ ಸ್ಕೈ ಅಂತ ಕರೀತಾರೆ. ನೆಲದ ಮೇಲಿರೋ ರೆಡಾರ್ಗಳಿಗೆ ದೂರದಿಂದ ಬರೋ ಶತ್ರು ವಿಮಾನಗಳು ಅಷ್ಟು ಬೇಗ ಪತ್ತೆ ಹಚ್ಚಕ್ಕಾಗಲ್ಲ. ಆದ್ರೆ ಈ AEW&C ಸಿಸ್ಟಮ್ ಅಳವಡಿಸಿದ ವಿಮಾನ ಎತ್ತರದಲ್ಲಿ ಹಾರುತ್ತೆ. ಹೀಗಾಗಿ 100 ಕಿಲೋಮೀಟರ್ ದೂರದಲ್ಲೇ ಶತ್ರುಗಳ ಫೈಟರ್ ಜೆಟ್, ಡ್ರೋನ್ ಅಥವಾ ಕ್ಷಿಪಣಿಗಳನ್ನ ಇದು ಈಸಿಯಾಗಿ ಹುಡುಕುತ್ತೆ, ಟ್ರ್ಯಾಕ್ ಮಾಡುತ್ತೆ. ಆಮೇಲೆ ಆಕಾಶದಿಂದಲೇ ನಮ್ಮ ಫೈಟರ್ ಜೆಟ್ಗಳಿಗೆ ಮಾಹಿತಿ ಕಳಿಸಿ, ನೋಡಿ ಇಲ್ಲಿ ಬರ್ತಿದೆ, ಹಿಂಗೆ ಹೊಡಿರಿ ಅಂತ ಹೇಳಿ ಐಡಿಯಾ ಕೊಡುತ್ತೆ. ಒಂಥರ ಆಕಾಶದಲ್ಲೇ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ತರ ಇದು. ಈ ನೇತ್ರ 500 ಕಿಲೋಮೀಟರ್ ದೂರದಲ್ಲೂ ಶತ್ರುಗಳನ್ನ ಟ್ರ್ಯಾಕ್ ಮಾಡೋ ಸಾಮರ್ಥ್ಯವನ್ನು ಹೊಂದಿದೆ ಅನ್ನೋ ಮಾಹಿತಿ ಇದೆ. ಇಷ್ಟು ವರ್ಷ ಇಸ್ರೇಲ್ನ ELW-2090 ವಿಮಾನವನ್ನ ವಾಯುಪಡೆ ಬಳಸ್ತಾ ಇತ್ತು. ಹಾಗೆ ಇದೇ ನೇತ್ರವನ್ನು ಕೂಡ ಬಳಸ್ತಾ ಇತ್ತು. ಆದರೆ ಮೊದಲ ಹಂತದ ಕ್ಲಿಯರೆನ್ಸ್ ಮಾತ್ರ ಸಿಕ್ಕಿತ್ತು. 2019 ಬಾಲಕೋಟ್ ಏರ್ ಸ್ಟ್ರೈಕ್ ಟೈಮ್ನಲ್ಲೂ ಕೂಡ ಈ ನೇತ್ರ ನಮ್ಮ ವಾಯುಪಡೆಗೆ ತುಂಬಾ ಹೆಲ್ಪ್ ಮಾಡಿತ್ತು. ಈಗ ಎಲ್ಲ ಕ್ಲಿಯರೆನ್ಸ್ ಮುಗಿಸಿ ಪೂರ್ತಿಯಾಗಿ ಸೇವೆಗೆ ಸೇರಿದೆ. ಈ ಬಗ್ಗೆ AK ಭಾರತಿ ಮಾತನಾಡಿದ್ದಾರೆ. ಇದು ಕೇವಲ ಟೆಕ್ನಾಲಜಿಯ ಯಶಸ್ಸಲ್ಲ, ಭಾರತದ ಆತ್ಮನಿರ್ಭರತೆಯ ದೊಡ್ಡ ಹೆಮ್ಮೆಯ ಸಂಕೇತ ಅಂತ ಹೇಳಿದ್ದಾರೆ. ಅಲ್ಲದೆ 2004ರಲ್ಲಿ ಪ್ರಾಜೆಕ್ಟ್ ಅನ್ನ ಶುರು ಮಾಡಿದ್ವಿ. ಈಗ ಇವು ಸೇವೆಗಳಿಗೆ ಸೇರಿವೆ. 3 ರೆಡಿ ಆಗಿದ್ದಾವೆ. ಮುಂದಿನ ದಿನಗಳಲ್ಲಿ ಇನ್ನು 6 ನೇತ್ರ ಏರ್ಕ್ರಾಫ್ಟ್ ಗಳನ್ನ ಸೇರ್ಪಡೆ ಮಾಡಿಕೊಳ್ಳೋ ಪ್ಲಾನ್ ಇದೆ ಅಂತ ವಾಯುಪಡೆಯ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಜಮ್ಮುನಲ್ಲಿರೋ ವೈಷ್ಣೋದೇವಿ, ಅಮೃತ್ಸರ, ಗೋಲ್ಡನ್ ಟೆಂಪಲ್, ಆಮೇಲೆ ಅಟಾರಿ ಬಾರ್ಡರ್, ಈ ಎಲ್ಲ ಅದ್ಭುತ ಜಾಗಗಳಿಗೆ ಹೋಗಿ ಬರೋ ಆಸಕ್ತಿ ನಿಮಗಿದ್ರೆ ಎಲ್ಲವನ್ನ ಒಳಗೊಂಡಿರೋ ಬೆಸ್ಟ್ ಆಫರ್ ಪ್ರೈಸ್ ಇಲ್ಲಿದೆ ನೋಡಿ. ಪ್ಯಾಕೇಜ್ ಎಕ್ಸ್ಟ್ರಾ ₹1 ಖರ್ಚಿರೋದಿಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ ತಲುಪಿಸ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಏನೋ ನೆರೆ ಬಾಂಗ್ಲಾ ಭಾರತವನ್ನ ಮತ್ತೆ ಕೆಣಕೋ ಕೆಲಸ ಮಾಡ್ತಾ ಇದೆ. ಚೀನಾ ಜೊತೆಗೆ ತೀಸ್ತಾ ನದಿ ನಿರ್ವಹಣೆ ಮಾಡೋಕೆ ಬಾಂಗ್ಲಾ ಮಾತುಕತೆ ನಡೆಸ್ತಾ ಇದೆ. ಚೀನಾ ಪ್ರವಾಸದಲ್ಲಿರೋ ಬಾಂಗ್ಲಾ PM ತಾರಿಕ್ ಉರ್ ರೆಹಮಾನ್ ಚೀನಾದ ಜಲಸಂಪನ್ಮೂಲ ಮಂತ್ರಿಯನ್ನ ಭೇಟಿಯಾಗಿದ್ರು. ಈ ವೇಳೆ ತೀಸ್ತಾ ನದಿ ನಿರ್ವಹಣೆ ಹಾಗೂ ಪ್ರವಾಹ ನಿಯಂತ್ರಣ ಯೋಜನೆಗೆ ಬೇಕಾದ ತಾಂತ್ರಿಕ ನೆರವನ್ನ ಚೀನಾ ಹತ್ರ ಕೇಳಿದ್ದಾರೆ. ಇದಕ್ಕೆ ಚೀನಾ ಒಪ್ಪಿಗೆಯನ್ನ ಕೂಡ ಕೊಟ್ಟಿದೆ. ಇದು ಭಾರತಕ್ಕೆ ಪ್ರಾಬ್ಲಮ್ಮೇ. ಈ ನದಿ ಭಾರತದ ಚಿಕನ್ ಸ್ನೆಕ್ ಅಥವಾ ಸಿಲಿಗುರಿ ಕಾರಿಡಾರ್ ಬಳಿಯೇ ಹರಿಯುತ್ತೆ. ಇದು ಈಶಾನ್ಯ ರಾಜ್ಯಗಳನ್ನ ಭಾರತದ ಮುಖ್ಯ ಭೂಮಿಗೆ ಕನೆಕ್ಟ್ ಮಾಡೋ ಕೇವಲ 22 ಕಿಲೋಮೀಟರ್ ಅಗಲದ ಅತಿ ಸೂಕ್ಷ್ಮ ಜಾಗ. ನಿಮಗೆಲ್ಲ ಗೊತ್ತೇ ಇದೆ ಸಿಲಿಗುರಿ ಕಾರಿಡಾರ್. ಇಲ್ಲಿ ಪ್ರಾಜೆಕ್ಟ್ ನೆಪದಲ್ಲಿ ಚೀನಾ ಎಂಟ್ರಿ ಆದರೆ ತನ್ನ ಎಂಜಿನಿಯರ್ಗಳು ಹಾಗೂ ಕಾರ್ಮಿಕರನ್ನ ಆ ಭಾಗದಲ್ಲಿ ನಿಯೋಜನೆ ಮಾಡಬಹುದು. ಆ ಮೂಲಕ ಸಿಲಿಗುರಿ ಕಾರಿಡಾರ್ಗೆ ಇನ್ನೂ ಹತ್ತಿರಕ್ಕೆ ಬರ್ಬೋದು ಚೀನಾ. ಇನ್ನೊಂದು ಕಡೆಯಿಂದಲೂ ಕೂಡ ಕವರ್ ಆಗ್ಬೋದು. ಈಶಾನ್ಯ ರಾಜ್ಯಗಳಿಗೆ ಹೋಗೋ ಭಾರತೀಯ ಸೇನೆಯ ಮೂವ್ಮೆಂಟ್ಸ್ ಅನ್ನ ಕೂಡ ಟ್ರ್ಯಾಕ್ ಮಾಡಬಹುದು. ಜೊತೆಗೆ ಗುಪ್ತವಾಗಿ ಕಣ್ಗಾವಲು ಸಾಧನಗಳನ್ನು ಅಳವಡಿಸಿ ಬೇಹುಗಾರಿಕೆ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಹೀಗಾಗಿ 2024ರಲ್ಲಿ ಭಾರತನೇ ನಾವು ಬೇಕಾದ್ರೆ ಹೆಲ್ಪ್ ಮಾಡ್ತೀವಿ, ತುಂಬಾ ಎಕ್ಸ್ಪೀರಿಯನ್ಸ್ ನಮಗಿದೆ ಈ ಇರಿಗೇಷನ್ ಪ್ರಾಜೆಕ್ಟ್ಸ್ ಅಲ್ಲಿ, ವಾಟರ್ ಮ್ಯಾನೇಜ್ಮೆಂಟ್ ಇಲ್ಲಿ ಅಂತ ಬಾಂಗ್ಲಾಗೆ ಆಫರ್ ಕೊಟ್ಟಿತ್ತು. ಆದ್ರೀಗ ಬಾಂಗ್ಲಾ ಪ್ರಧಾನಿ ಹೋಗಿ ಚೀನಾ ಹೆಲ್ಪ್ ಕೇಳ್ತಿದ್ದಾರೆ. ಇದಕ್ಕೆ ಭಾರತದ ಹತ್ರ ಮದ್ದಿದೆ. 1996ರಲ್ಲಿ ದೇವೇಗೌಡರ ಕಾಲದಲ್ಲಿ ಮಾಡ್ಕೊಂಡಿದ್ದ ಗಂಗಾ ನದಿ ಒಪ್ಪಂದ ಇದೇ ವರ್ಷ ಎಂಡ್ ಆಗುತ್ತೆ. ಈ ಒಪ್ಪಂದಕ್ಕೆ ಭಾರತದಲ್ಲಿ, ಅದರಲ್ಲೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ತುಂಬಾ ವಿರೋಧ ಇದೆ. ನೀರು ಹೆಚ್ಚು ಬಾಂಗ್ಲಾಗ್ ಬಿಟ್ಕೊಟ್ಟಿದ್ದೀರಾ ನೀವು ಅಂತ ಹೇಳಿ ಬೇಸರ ಇದೆ. ಸೊ ನೆಕ್ಸ್ಟ್ ಭಾರತ ಒಪ್ಪಂದವನ್ನು ರಿನ್ಯೂ ಮಾಡಬೇಕಾ ಬೇಡವಾ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ರಿನೆಗೋಷಿಯೇಟ್ ಮಾಡೋಣ ಬನ್ನಿ ಅಂತೆಲ್ಲ ಹೇಳಿ ಬಾಂಗ್ಲಾವನ್ನ ಬಗ್ಗಿಸಬಹುದು. ಇನ್ನು 2 ವರ್ಷಗಳ ಬಳಿಕ ಬಾಂಗ್ಲಾ ಪ್ರಜೆಗಳಿಗೆ ಟೂರಿಸ್ಟ್ ವೀಸಾ ಕೊಡೋಕೆ ಭಾರತ ಮುಂದಾಗಿದೆ. ಜೂನ್ 28ರಿಂದ ಟೂರಿಸ್ಟ್ ವೀಸಾಗೆ ಅರ್ಜಿ ಸಲ್ಲಿಸಬಹುದು ಅಂತ ಢಾಕಾದಲ್ಲಿ ಈಗ ಹೊಸದಾಗಿ ನೇಮಕ ಆಗಿ ಹೋಗಿರೋ ಭಾರತದ ಹೈಕಮಿಷನರ್ ದಿನೇಶ್ ತ್ರಿವೇದಿ ಘೋಷಿಸಿದ್ದಾರೆ. ಸದ್ಯಕ್ಕೆ ಢಾಕಾ, ರಾಜ್ಶಾಹಿ, ಚಿತ್ತಗಾಂಗ್, ಸಿಲ್ಹೆಟ್ ಮತ್ತು ಕುಲ್ನಾದಲ್ಲಿರುವ 5 ಕೇಂದ್ರಗಳಲ್ಲಿ ವೀಸಾ ಸೇವೆ ಸಿಗುತ್ತೆ. 2024 ಆಗಸ್ಟ್ನಲ್ಲಿ ಬಾಂಗ್ಲಾದಲ್ಲಿ ಹಸೀನಾ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆದು ಹಿಂಸಾತ್ಮಕ ರೂಪವನ್ನು ಪಡ್ಕೊಂಡಿತ್ತು. ಅದು ಈ ವೇಳೆ ಭಾರತೀಯ ವೀಸಾ ಕೇಂದ್ರಗಳ ಮೇಲೆ ದಾಳಿ ನಡೆದಿತ್ತು. ಹೀಗಾಗಿ ಭದ್ರತಾ ಕಾರಣಗಳಿಂದ ಇದನ್ನು ನಿಲ್ಲಿಸಲಾಗಿತ್ತು ಕೊಡೋದು. ಕೇವಲ ತುರ್ತು ವೈದ್ಯಕೀಯ ಚಿಕಿತ್ಸೆಗೆ ಮಾತ್ರ ಕೊಡಲಾಗ್ತಾ ಇತ್ತು. ಈಗ ಮತ್ತೆ ಎಲ್ಲವನ್ನ ನಾರ್ಮಲೈಸ್ ಮಾಡ್ತಿದ್ದಾರೆ. ಹೊಸ ಹೈಕಮಿಷನರ್ ಅಲ್ಲಿ ಹೋಗ್ತಿದ್ದ ಹಾಗೆ ದಿನೇಶ್ ತ್ರಿವೇದಿ ಅವರು. ಈ ದಿನೇಶ್ ತ್ರಿವೇದಿ ಅವರಿಗೆ ಕೇಂದ್ರ ಸಂಪುಟ ಸಚಿವರ ಕ್ಯಾಬಿನೆಟ್ ಮಿನಿಸ್ಟರ್ ರ್ಯಾಂಕ್ ನ ಸೌಲಭ್ಯಗಳನ್ನ, ಸ್ಥಾನಮಾನವನ್ನ ಕೂಡ ಅನೌನ್ಸ್ ಮಾಡಲಾಗಿದೆ. ಇದು ಇಂಪಾರ್ಟೆಂಟ್. ಇದು ಬಾಂಗ್ಲಾ ಜೊತೆಗಿನ ಸಂಬಂಧವನ್ನ, ತಾರಿಕ್ ಉರ್ ರೆಹಮಾನ್ ಸರ್ಕಾರದೊಂದಿಗಿನ ಸಂಬಂಧವನ್ನ ಭಾರತ ಸೀರಿಯಸ್ ಆಗಿ ನೋಡ್ತಾ ಇದೆ ಅನ್ನೋದಕ್ಕೆ ಒಂದು ಸಂಕೇತ ಇದು. ಅಲ್ಲಿ ಹೊಸದಾಗಿ ನೇಮಕ ಆಗಿ ಹೋಗಿರೋ ನಮ್ಮ ಹೈಕಮಿಷನರ್ಗೆ
ಮೋದಿ ಸಂಪುಟದ ಸಚಿವರೊಬ್ಬರು ಅಂದ್ರೆ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ಲೆವೆಲ್ ನ ಸ್ಥಾನಮಾನವನ್ನ ಕೊಟ್ಟಿರೋದು. ಇನ್ನು ಗಲ್ಫ್ ಕಡೆಗೆ ಬಂದ್ರೆ ಹಾರ್ಮುಜ್ ಜಲಸಂಧಿಯಲ್ಲಿ ಕಾರ್ಗೋ ಹಡಗಿನ ಮೇಲೆ ಮತ್ತೆ ದಾಳಿಯಾಗಿದೆ. ಒಮಾನ್ನ ದಹಿದ್ ಪೋರ್ಟ್ ನಿಂದ 7.5 ನಾಟಿಕಲ್ ಮೈಲು ದೂರದಲ್ಲಿ ಎವರ್ ಲವ್ಲಿ ಅನ್ನೋ ಸಿಂಗಪುರ್ ಮೂಲದ ಹಡಗಿಗೆ ಡ್ರೋನ್ ಅಪ್ಪಳಿಸಿದೆ. ಈ ದಾಳಿಯನ್ನ ಇರಾನ್ ಮಾಡಿದೆ ಅಂತ ಅಮೆರಿಕ ಆರೋಪ ಮಾಡಿದೆ. ಈ ದಾಳಿ ಬೆನ್ನಲ್ಲೇ ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿರುವ 11,000ಕ್ಕೂ ಅಧಿಕ ನಾವಿಕರನ್ನ ಸೇಫ್ ಆಗಿ ಹೊರತರೋ ಪ್ಲಾನ್ಗೆ ಯುಎನ್ ಬ್ರೇಕ್ ಹಾಕಿದೆ. ಈ ಬಗ್ಗೆ ಯುಎನ್ ನ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ ಚೀಫ್ ಆರ್ಸೆನಿಯೋ ಡೊಮಿಂಗುಜ್ ಮಾಹಿತಿ ಕೊಟ್ಟಿದ್ದಾರೆ. ನಾವು ಹೊರಗೆ ಕರ್ಕೊಂಡ್ ಬರ್ತಾ ಇದ್ವಿ ನಾವಿಕರನ್ನ, ಆದ್ರೆ ಈಗ ಮತ್ತೆ ದಾಳಿ ಆಗ್ತಿದೆ, ನಮಗೆ ಸೇಫ್ಟಿ ಗ್ಯಾರಂಟಿ ಬೇಕು, ಅದಿಲ್ಲದೆ ನಾವು ಆಪರೇಷನ್ ಮುಂದುವರಿಸಲ್ಲ ಅಂತ ಅವರು ಹೇಳಿದ್ದಾರೆ. ಇದರಿಂದ ತೈಲ ಬೆಲೆ ಏನಾದ್ರೂ ಜಾಸ್ತಿ ಆಯ್ತಾ? ಬ್ರೆಂಟ್ ಕ್ರೂಡ್ $1 ಏರಿಕೆಯಾಗಿದೆ. ತುಂಬಾ ಏನಾಗಿಲ್ಲ, ಲೋನೇ ಇದೆ. ವಾರ್ ಟೈಮ್ ಕಂಪೇರ್ ಮಾಡಿದ್ರೆ $72-73 ಆಸುಪಾಸಲ್ಲಿ ಪರ್ ಬ್ಯಾರಲ್ ಇದೆ. ಇನ್ನು ದಿಲ್ಲಿಯಲ್ಲಿ ನಡೀತಾ ಇರೋ ಬ್ರಿಕ್ಸ್ ಇಂಧನ ಮಂತ್ರಿಗಳ ಸಭೆಯಲ್ಲಿ ಭಾರತ ಮತ್ತು ಇರಾನ್ ನಡುವೆ ಎನರ್ಜಿ ಸೆಕ್ಟರ್ ಬಗ್ಗೆ ಮಾತುಕತೆ ಶುರುವಾಗಿದೆ. ನಮ್ಮ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಇರಾನ್ನ ಪೆಟ್ರೋಲಿಯಂ ಮಂತ್ರಿ ಮೊಹಸಿನ್ ಪಾಕ್ನೇಜಾದ್ ಅವ್ರನ್ನ ಮೀಟ್ ಆಗಿದ್ದಾರೆ. ಈ ವೇಳೆ ಎರಡು ರಾಷ್ಟ್ರಗಳ ನಡುವೆ ಎನರ್ಜಿ ಸೆಕ್ಟರ್ನಲ್ಲಿ ಏನೇನು ಅವಕಾಶಗಳಿವೆ, ಹೇಗೆ ಒಟ್ಟಾಗಿ ನಾವು ಕೆಲಸ ಮಾಡಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಈ ಹಿಂದೆ ಇರಾನ್ ಭಾರತಕ್ಕೆ ಕ್ರೂಡ್ ಆಯಿಲ್ ಸಪ್ಲೈ ಮಾಡ್ತಾ ಇದ್ದ ಮುಖ್ಯ ರಾಷ್ಟ್ರ ಆಗಿತ್ತು. ಆದ್ರೆ ಅಮೆರಿಕ ನಿರ್ಬಂಧ ಎಲ್ಲ ಹಾಕಿದ ಮೇಲೆ ನಾವು ಕಮ್ಮಿ ಮಾಡಿದ್ವಿ, ಸ್ಟಾಪ್ ಮಾಡಿದ್ವಿ. ಇನ್ನೊಂದ್ ಕಡೆ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ನ ಪರ್ಮಿಷನ್ ಇಲ್ಲದೆ ಯಾವುದೇ ಹಡಗುಗಳು ಓಡಾಡುವಂತಿಲ್ಲ ಅಂತ IRGC ವಾರ್ನಿಂಗ್ ಕೊಟ್ಟಿದೆ. ನಾವು ಹೇಳಿರೋ ಅಧಿಕೃತ ರೂಟ್ ನಲ್ಲಿ ಮಾತ್ರ ಹಡಗುಗಳು ಹೋಗಬೇಕು, ಪರ್ಮಿಷನ್ ಇಲ್ಲದೆ ಬೇರೆ ರೂಟ್ ನಲ್ಲಿ ಹೋದ್ರೆ ಅದು ತುಂಬಾ ಡೇಂಜರ್ ಅಂತ ಇರಾನ್ನ IRGC ಹೇಳಿದೆ. ಜೊತೆಗೆ ಹಲವು ರಾಷ್ಟ್ರಗಳು ಸೇರಿ ಹೊಸ ರೂಟ್ ಮಾಡಿರೋದಕ್ಕೂ ಕೂಡ ಇರಾನ್ ಸಿಟ್ಟಾಗಿದೆ. ಒಮಾನ್ ಕರಾವಳಿಗೆ ಹೊಂದಿಕೊಂಡಂತೆ ಹೊಸ ರೂಟ್ ಮಾಡ್ತಿದ್ದಾರೆ. ಹೀಗಾಗಿ ಹಾರ್ಮುಜ್ ಮೇಲೆ ನಮ್ಮ ಕಂಟ್ರೋಲ್ ತಪ್ಪು ಹೋಗ್ತಿದೆ ಅಂತೇಳಿ ರುಚಿಗಿದ್ದಾರೆ. ಇನ್ನೊಂದ್ ಕಡೆ ಒಪೆಕ್ ಕೂಟದಿಂದ ಹೊರ ಬರ್ತೀವಿ ಅಂತ ಇರಾಕ್ ಎಚ್ಚರಿಕೆ ಕೊಟ್ಟಿದೆ. ತಮ್ಮ ತೈಲ ಉತ್ಪಾದನೆಯ ಕೋಟಾವನ್ನ ಜಾಸ್ತಿ ಮಾಡಬೇಕು, ಇಲ್ಲಾಂದ್ರೆ ಒಪೆಕ್ ಗುಂಪಿನಿಂದ ಎಕ್ಸಿಟ್ ಆಗ್ತೀವಿ ಅಂತ ಇರಾಕ್ ಹೇಳ್ತಾ ಇದೆ. ಒಪೆಕ್ ನಲ್ಲಿ ಸೌದಿ ಅರೇಬಿಯಾ ಬಿಟ್ರೆ ಇರಾಕ್ 2ನೇ ಅತಿ ದೊಡ್ಡ ತೈಲ ಉತ್ಪಾದಕ ರಾಷ್ಟ್ರ. ಹಾಗೆ ಆಯಿಲ್ ಪ್ರೊಡ್ಯೂಸ್ ಮಾಡೋ ರಾಷ್ಟ್ರಗಳ ಪೈಕಿ ಜಗತ್ತಲ್ಲೇ ಇರಾಕ್ 5ನೇ ಸ್ಥಾನದಲ್ಲಿದೆ. ಸದ್ಯ ಇರಾನ್ ಯುದ್ಧದಿಂದಾಗಿ ಇರಾಕ್ನ ತೈಲ ರಫ್ತು ಕಮ್ಮಿಯಾಗಿ ದೇಶದಲ್ಲಿ ದೊಡ್ಡ ಆರ್ಥಿಕ ಬಿಕ್ಕಟ್ಟು ಶುರುವಾಗಿದೆ. ಇರಾಕ್ನ ಕೋಟಾ ದಿನಕ್ಕೆ 4.3 ಮಿಲಿಯನ್ ಬ್ಯಾರಲ್ಸ್ ಇದೆ. ಆದರೆ ಹಾರ್ಮುಜ್ ಸಮಸ್ಯೆಯಿಂದಾಗಿ ಮೇ ತಿಂಗಳಲ್ಲಿ ಕೇವಲ 1.48 ಮಿಲಿಯನ್ ಬ್ಯಾರಲ್ಸ್ ಮಾತ್ರ ಉತ್ಪಾದನೆ ಮಾಡಿ ತೆಗೆದಿದೆ. ಹೀಗಾಗಿ ನಮ್ಮ ಕೋಟಾ ಜಾಸ್ತಿ ಮಾಡೋ ಬಗ್ಗೆ ಸೌದಿ ಅರೇಬಿಯಾ ಮತ್ತು ಇತರ ಒಪೆಕ್ ರಾಷ್ಟ್ರಗಳು ಸೀರಿಯಸ್ ಆಗಿ ಥಿಂಕ್ ಮಾಡಬೇಕು, ಇಲ್ಲಾಂದ್ರೆ ನಾವು ಎಲ್ಲ ಆಪ್ಷನ್ಸ್ ಬಗ್ಗೆ ಥಿಂಕ್ ಮಾಡಬೇಕಾಗತ್ತೆ ಅಂತ ಹೇಳಿ ಇರಾಕ್ ವಾರ್ನಿಂಗ್ ಕೊಡೋ ತರ ಹೇಳಿದೆ. ಈ ಹಿಂದೆ UAE ಕೂಡ ಒಪೆಕ್ ನಿಂದ ಹೊರ ಬಂದಿತ್ತು, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಈಗ ಇವರು ಬಂದ್ರೆ ಕೂಟಕ್ಕೆ ಸರಿಯಾಗಿ ಪೆಟ್ಟುಬಿಡುತ್ತೆ. ಇನ್ನು ಮೆಡಿಟರೇನಿಯನ್ ಸಮುದ್ರದಲ್ಲಿ ರಷ್ಯಾಗೆ ಲಿಂಕ್ ಇರೋ ಆಯಿಲ್ ಟ್ಯಾಂಕರ್ ಅನ್ನ ಫ್ರಾನ್ಸ್ ವಶಕ್ಕೆ ಪಡೆದಿದೆ. ಈ ಬಗ್ಗೆ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಎಕ್ಸ್ ಖಾತೆಯಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಈ ಹಡಗು ರಷ್ಯಾದ ಪ್ರಿಮಾಸ್ಕ್ ನಿಂದ ಹೊರಟಿತ್ತು. ಇದರ ಮೇಲೆ ಕ್ಯಾಮರೂನ್ ರಾಷ್ಟ್ರದ ಬಾವುಟ ಹಾರಿಸ್ತಾ ಇದ್ರು. ಸಿಸಿಲಿ ಕರಾವಳಿ ಹತ್ರ ಈ ಡೆಲಿವರ್ ಅನ್ನೋ ಹಡಗನ್ನ ನಮ್ಮ ಪಡೆಗಳು ವಶಕ್ಕೆ ಪಡೆದಿವೆ. ರಷ್ಯಾ ಹಡಗುಗಳು ನಿರ್ಬಂಧಗಳಿಂದ ತಪ್ಪಿಸಿಕೊಂಡು ಯುಕ್ರೇನ್ ಯುದ್ಧಕ್ಕೆ ಫಂಡ್ ಮಾಡೋಕೆ ನಾವು ಬಿಡಲ್ಲ, ಯುರೋಪ್ ವಿಚಾರದಲ್ಲಿ ಸ್ಟ್ರಾಂಗ್ ಆಗಿದೆ ಅಂತ ಮ್ಯಾಕ್ರಾನ್ ಹೇಳಿದ್ದಾರೆ. ಕೆಲ ದಿನಗಳ ಹಿಂದೆ ಬ್ರಿಟನ್ ಕೂಡ ಹಿಂಗೆ ಮಾಡಿತ್ತು. ಈಗ ಫ್ರಾನ್ಸ್ ಅದೇ ರೀತಿ ಮಾಡಿ ಪುಟಿನ್ರನ್ನ ಕೆಣಕಿದೆ. ಇನ್ನೊಂದ್ ಕಡೆ ರಷ್ಯಾ ಮೇಲೆ ಮುಂಜಾಗ್ರತಾ ದಾಳಿ ಅಥವಾ ಪ್ರಿಎಂಪ್ಟಿವ್ ಸ್ಟ್ರೈಕ್ ಮಾಡೋಕೆ ಆರ್ಡರ್ ಮಾಡಿದ್ದಾರೆ. ಯಾರು? ಟ್ರಂಪ್ ಅಲ್ಲ, ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಪ್ರಿಎಂಪ್ಟಿವ್ ಸ್ಟ್ರೈಕ್ ಆರ್ಡರ್ ಮಾಡಿದ್ದಾರೆ. ರಷ್ಯಾ ಯುದ್ಧಕ್ಕೆ ಬಳಸ್ತಿರೋ ಎಲ್ಲ ಮೂಲಸೌಕರ್ಯಗಳನ್ನ ಧ್ವಂಸ ಮಾಡೋಣ ನಾವು, ಕಮಾನ್ ಅಂತ ಹೇಳಿ ಸೇನೆಗೆ ಜೆಲೆನ್ಸ್ಕಿ ಆದೇಶ ಕೊಟ್ಟಿದ್ದಾರೆ. ಇನ್ನು ಅಮೆರಿಕದಲ್ಲಿ ವಲಸಿಗರಿಗೆ ಟ್ರಂಪ್ ಸರ್ಕಾರ ದೊಡ್ಡ ಶಾಕ್ ಕೊಟ್ಟಿದೆ. ಹೈಟಿ ಮತ್ತು ಸಿರಿಯಾದ ಲಕ್ಷಾಂತರ ವಲಸಿಗರಿಗೆ ಕೊಟ್ಟಿದ್ದ ಟೆಂಪರರಿ ಪ್ರೊಟೆಕ್ಟೆಡ್ ಸ್ಟೇಟಸ್ ಕ್ಯಾನ್ಸಲ್ ಮಾಡೋಕೆ ಅಮೆರಿಕದ ಸುಪ್ರೀಂ ಕೋರ್ಟ್ ಟ್ರಂಪ್ ಸರ್ಕಾರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದರಿಂದ ಹೈಟಿಯ 3.5 ಲಕ್ಷಕ್ಕೂ ಅಧಿಕ ಮತ್ತು ಸಿರಿಯಾದ 6,100ಕ್ಕೂ ಅಧಿಕ ವಲಸಿಗರನ್ನ ಅಮೆರಿಕದಿಂದ ಓಡಿಸೋಕೆ ದಾರಿ ಕ್ಲಿಯರ್ ಆಗಿದೆ. ಈ ಹಿಂದೆ ಕೆಳಗಿನ ಕೋರ್ಟ್ಗಳು ಕೊಟ್ಟಿದ್ದ ತೀರ್ಪನ್ನ ರಿವರ್ಸ್ ಮಾಡಿ 6-3 ಅಂತರದಲ್ಲಿ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನ ಕೊಟ್ಟಿದೆ. ಜಸ್ಟಿಸ್ ಸ್ಯಾಮ್ಯುಯಲ್ ಅಲಿಟೋ ಈ ತೀರ್ಪನ್ನ ಬರೆದಿದ್ದು, ಸರ್ಕಾರ TPS ಕ್ಯಾನ್ಸಲ್ ಮಾಡಿದ್ರೆ ಅದನ್ನ ಪ್ರಶ್ನೆ ಮಾಡೋ ಅಧಿಕಾರ ಕೋರ್ಟ್ಗಳಿಗೆ ಇಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇದರಿಂದ ಮುಂದೆ ಯಾವ ರಾಷ್ಟ್ರದವರು ಕೂಡ ಈ ಬಗ್ಗೆ ಲೀಗಲ್ ಆಗಿ ಫೈಟ್ ಮಾಡಕ್ಕಾಗಲ್ಲ. ಈ ತೀರ್ಪಿನಿಂದ ಒಟ್ಟು 17 ರಾಷ್ಟ್ರಗಳಿಂದ TPS ಅಡಿಯಲ್ಲಿ ಬಂದಿರುವ 13 ಲಕ್ಷ ವಲಸಿಗರಿಗೂ ಮುಂದಿನ ದಿನಗಳಲ್ಲಿ ಪರಿಣಾಮ ಆಗುತ್ತೆ. ನಮ್ಮ ದೇಶ ಪಟ್ಟಿಲ್ಲ. ಏನೋ ಸೌತ್ ಕೊರಿಯಾದ ಶೇರ್ ಮಾರ್ಕೆಟ್ ಕಾಸ್ಪಿ ಮತ್ತೆ ಪಾತಾಳಕ್ಕೆ ಕುಸಿದಿದೆ. ಒಂದೇ ದಿನ ಮಾರ್ಕೆಟ್ 7% ಅಧಿಕ ಬಿದ್ದಿದೆ. ಇದರಿಂದ 20 ನಿಮಿಷಗಳ ಕಾಲ ಟ್ರೇಡಿಂಗ್ ಕೂಡ ನಿಲ್ಲಿಸಿದ್ರು. ಇದು ಈ ವಾರದಲ್ಲೇ 2ನೇ ಬಾರಿ ಹೀಗಾಗ್ತಿರೋದು. ಮುಖ್ಯವಾಗಿ ಚಿಪ್ ಕಂಪನಿಗಳಾದ ಸ್ಯಾಮ್ಸಂಗ್ ಮತ್ತು SK ಹೆನಿಕ್ಸ್ ಷೇರುಗಳು 10% ಅಧಿಕ ಬಿದ್ದಿವೆ. ಇದರಿಂದ ಶುಕ್ರವಾರ ಒಂದೇ ದಿನ ಫಾರಿನ್ ಇನ್ವೆಸ್ಟರ್ಸ್ $3.2 ಬಿಲಿಯನ್ ಬೆಲೆಯ ಷೇರುಗಳನ್ನು ಮಾರಿ ಓಡ್ ಹೋಗಿದ್ದಾರೆ. ಗುರುವಾರ ಮೈಕ್ರಾನ್ ಕಂಪನಿಯ ಒಳ್ಳೆ ರಿಪೋರ್ಟ್ಸ್ ಮತ್ತು SK ಹೆನಿಕ್ಸ್ ಅಮೆರಿಕದಲ್ಲಿ ಲಿಸ್ಟ್ ಆಗೋ ನ್ಯೂಸ್ನಿಂದ ಮಾರ್ಕೆಟ್ ಮೇಲಕ್ಕೆ ಹೋಗಿತ್ತು. ಆದರೆ ಆಪಲ್ ತನ್ನ ಪ್ರಾಡಕ್ಟ್ ರೇಟ್ ಜಾಸ್ತಿ ಮಾಡಿದ್ದು ಓಪನ್ AI IPO ಲೇಟ್ ಆಗುತ್ತೆ ಅನ್ನೋ ರೂಮರ್ ಎಲ್ಲ ಬಂತು. ಹಾಗೆ ಸ್ಥಳೀಯ ಚಿಪ್ ಕಂಪನಿಗಳು $100 ಬಿಲಿಯನ್ ಇನ್ವೆಸ್ಟ್ ಮಾಡೋಕೆ, ಅಂದರೆ ಸ್ಯಾಮ್ಸಂಗ್ ಜೊತೆ ಕಾಂಪೀಟ್ ಮಾಡೋಕೆ ಹೊರಟಿದ್ದಾವೆ. ಸ್ಯಾಮ್ಸಂಗ್ ಕೂಡ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡೋಕೆ ಪ್ಲಾನ್ ಮಾಡ್ತಾ ಇದೆ. ಹಾಗಾಗಿ ಸಿಕ್ಕಾಪಟ್ಟೆ ಕ್ಯಾಶ್ ಬರ್ನ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಬಿದ್ದಿದೆ. ಏನೋ ಫಿಫಾ ವರ್ಲ್ಡ್ ಕಪ್ನಲ್ಲಿ ಅಚ್ಚರಿಯ ಫಲಿತಾಂಶ. ಗ್ರೂಪ್ E ಪಂದ್ಯದಲ್ಲಿ 4 ಬಾರಿಯ ಚಾಂಪಿಯನ್ ಜರ್ಮನಿಯನ್ನ ಈಕ್ವೆಡಾರ್ 2-1 ಗೋಲುಗಳ ಅಂತರದಿಂದ ಸೋಲಿಸಿದೆ. ಜೀವನದಲ್ಲೇ ಮೊದಲ ಬಾರಿ ಅವರು ಜರ್ಮನಿ ವಿರುದ್ಧ ಗೆದ್ದಿರೋದು ಈಕ್ವೆಡಾರ್ನವರು. ಐತಿಹಾಸಿಕ ಗೆಲುವು.
ಆದರೆ ಪಂದ್ಯ ಸೋತ್ರೂ ಕೂಡ ಜರ್ಮನಿ ಈಗ ಆಲ್ರೆಡಿ ನಾಕೌಟ್ ಹಂತಕ್ಕೆ ಕ್ವಾಲಿಫೈ ಆಗಿಬಿಟ್ಟಿದೆ. ಈ ಗ್ರೂಪ್ನಿಂದ ಐವರಿ ಕೋಸ್ಟ್ ಮತ್ತು ಈಕ್ವೆಡಾರ್ ಕೂಡ ರೌಂಡ್ ಆಫ್ 32 ಹಂತಕ್ಕೆ ಎಂಟ್ರಿ ಕೊಟ್ಟಿವೆ. ಇತ್ತ ಗ್ರೂಪ್ ಎಫ್ನಲ್ಲಿ ಜಪಾನ್ ಮತ್ತು ಸ್ವೀಡನ್ ನಡುವಿನ ಪಂದ್ಯ 1-1 ಗೋಲುಗಳಿಂದ ಡ್ರಾ ಆಗಿದೆ. ಇನ್ನು ಗ್ರೂಪ್ ಡಿ ಪಂದ್ಯದಲ್ಲಿ ಟರ್ಕಿ ಅಮೆರಿಕ ವಿರುದ್ಧ 3-2 ಗೋಲುಗಳ ಅಂತರದಲ್ಲಿ ಗೆದ್ದಿದೆ. ಇನ್ನೊಂದು ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಹಾಗೂ ಪೆರಗ್ವೆ ನಡುವಿನ ಆಟ 0-0 ಡ್ರಾ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗಿ ಅನ್ನೋದು ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್. ನೀವು ಆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಡೀಟೇಲ್ಸ್ ಚೆಕ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.